ಹೈ ಕ್ವಾಲಿಟಿ ಮತ್ತು ಹೈ ಇಲ್ಡ್ ವೆಜಿಟೇಬಲ್ಸ್ ಅಂದ್ರೆ ನಮ್ ರೈತರ ತಲೆಗೆ ಬರೋ ಫಸ್ಟ್ ಥಾಟೇ ಪಾಲಿ ಹೌಸ್. ಇವತ್ತು ನಾವು ಪಾಲಿ ಹೌಸ್ ಇನ್ ರಿಯಾಲಿಟಿ ಬಗ್ಗೆ ಮಾತಾಡೋಣ ಬರ್ರಿ. ಇದು ವಿಡಿಯೋ ಒಳಗ ಮ್ಯಾಕ್ಸಿಮಮ್ ಡೀಟೇಲ್ಸ್ ಕವರ್ ಮಾಡ್ತೀವಿ. ಫುಲ್ ವಿಡಿಯೋ ಎಂಡ್ ತನ ನೋಡ್ರಿ. ಸೊ ಪಾಲಿ ಹೌಸ್ ಯಾಕೆ ಫೇಲ್ ಆತಾವ? ಮೊದಲನೇ ಕಾರಣ ಅತಿಯಾದ ನಿರೀಕ್ಷೆ. ಕಂಪ್ನಿದವ್ರು ಹೇಳ್ತಾರ 1 ಎಕರೆಗೆ 20 ರಿಂದ 25 ಲಕ್ಷ ಗಳಿಸಬಹುದು ವರ್ಷಿಗೆ ಅಂತ. ಆದ್ರೆ ಅದ್ರ ಹಿಡನ್ ಕಾಸ್ಟ್, ಮೇಂಟೆನೆನ್ಸ್, ಲೇಬರ್ ಚಾರ್ಜ್, ಮಾರ್ಕೆಟಿಂಗ್ ಮತ್ತೆ ರಿಸ್ಕ್ ಬಗ್ಗೆ ಯಾರು ಮಾತಾಡಲ್ಲ. ಎರಡನೇ ಕಾರಣ ಪ್ಲಾನಿಂಗ್ ಇಲ್ಲದೆ ಕೆಲಸ ಮಾಡೋದು. ಮೊದಲು ಸ್ಟ್ರಕ್ಚರ್ ಕಟ್ಟಿಸ್ತಾರ, ಆಮೇಲೆ ಏನ್ ಬೆಳಿಬೇಕು ಅಂತ ವಿಚಾರ ಮಾಡ್ಕೊತ ಕೂಡ್ತಾರೆ. ಅದು ತಪ್ಪು. ಮೊದಲು ಕ್ರಾಪ್ ಆಯ್ಕೆ ಮಾಡಿ ಆಮೇಲೆ ನಿಮ್ ಪಾಲಿ ಹೌಸ್ ಸೆಟಪ್ ಮಾಡ್ಕೋಬೇಕು. ಮೂರನೇ ಕಾರಣ ಮಾರ್ಕೆಟಿಂಗ್ ಕನೆಕ್ಷನ್. ನೀವು APMC ರೇಟ್ ಒಳಗೆ ಮಾರಾಟ ಮಾಡಿದ್ರೆ ನೀವು ಪಾಲಿ ಹೌಸ್ ಒಳಗೆ ಬೆಳೆಸಿದೆಲ್ಲ ವೇಸ್ಟ್ ಆಗ್ತದೆ. ಯಾಕಂದ್ರೆ ನಿಮ್ ಕಾಸ್ಟ್ ಹೆಚ್ಚಿಗಿರ್ತದೆ. ಸೊ ನಿಮಗ್ ಬೇಕಾದಷ್ಟು ರೇಟ್ ಸಿಗಲ್ಲ. ನಾಲ್ಕನೇ ಕಾರಣ ಟ್ರೈನಿಂಗ್ ಮತ್ತು ಮೇಂಟೆನೆನ್ಸ್. ಪಾಲಿ ಹೌಸ್ ಹಚ್ಚಕ್ಕಿಂತ ಮುಂಚೆನೆ ಹ್ಯೂಮಿಡಿಟಿ, ಫರ್ಟಿಗೇಷನ್, ಪ್ರೂನಿಂಗ್ ಎಕ್ಸೆಟ್ರಾ ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ಕಂಪಲ್ಸರಿ ಇರಬೇಕು. ನೆಕ್ಸ್ಟ್ ಬರ್ತದ ಸೇಲ್ಸ್ ಎಕ್ಸಿಕ್ಯೂಟಿವ್ ಟ್ರ್ಯಾಪ್. ಕಂಪ್ನಿದವ್ರು ಬಂದು ಬುಕ್ಲೆಟ್ ತೋರಿಸಿ ಶೈನಿಂಗ್ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಇಂಗ್ಲಿಷ್ ಕುಕುಂಬರ್ ಬಗ್ಗೆ ಹೇಳಿ ನಿಮ್ ಇನ್ವೆಸ್ಟ್ಮೆಂಟ್ 1 ಇಲ್ಲ 2 ವರ್ಷ ಒಳಗೆ ಕಂಪ್ಲೀಟ್ ಆಗಿ ರಿಟರ್ನ್ ಆಗ್ತದ ಅಂತಾರ. ಮತ್ತೆ 50% ಸಬ್ಸಿಡಿ ಬಗ್ಗೆ ಬಿ ಹೇಳ್ತಾರ. ಒನ್ ಟೈಮ್ ನೀವು ಪೇಮೆಂಟ್ ಮಾಡಿದ್ರಿ ಅಂದ್ರೆ ಯಾವುದೇ ಟ್ರೈನಿಂಗ್ ಇರಲ್ಲ, ಯಾವುದೇ ಸಪೋರ್ಟ್ ಇರಲ್ಲ. ಟ್ರೈನಿಂಗ್ ಹೆಸರು ಮೇಲೆ ರೆಕಾರ್ಡೆಡ್ ವಿಡಿಯೋ ಪ್ರೊವೈಡ್ ಮಾಡ್ತಾರ ಅಂಡ್ ಸಪೋರ್ಟ್ ಇಂದ ಹೆಸರು ಮೇಲೆ ಅವು ಫಿಕ್ಸ್ ರೆಸ್ಪಾನ್ಸ್ ಇದ್ದೀವಿ AI ಬಾಟ್ ಯೂಸ್ ಮಾಡ್ತಾರ. ಇದಕ್ಕೆ ಓನ್ಲಿ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ರೈತರು ಯಾರು ಪಾಲಿ ಹೌಸ್ ಹಚ್ಚಾರ ಅವ್ರಿಗೆ ಹೋಗಿ ಅವ್ರ ಪಾಲಿ ಹೌಸ್ ಕಂಪ್ನಿದವ್ರು ಎಷ್ಟು ಹೆಲ್ಪ್ ಮಾಡ್ಯಾರ, ಏನೇನ್ ಹೆಲ್ಪ್ ಮಾಡ್ಯಾರ ಅಂತ ಕೇಳ್ಬಿಟ್ಟು ಅವ್ರಲಿಂದ ಡೈರೆಕ್ಟ್ ಫೀಡ್ಬ್ಯಾಕ್ ತಗೊಂಡ್ರೆ ಕರೆಕ್ಟ್. ಪಾಲಿ ಹೌಸ್ ಇನ್ ಬೆನಿಫಿಟ್ಸ್ ಮತ್ತು ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ಬೆನಿಫಿಟ್ಸ್ ಒಳಗ ಮಳಿ, ಗಾಳಿ ಮತ್ತು ಇನ್ಸೆಕ್ಟ್ಸ್ ಲಿಂತ ರಕ್ಷಣೆ ಕೊಡ್ತದ. ಹೆಚ್ಚಿಗೆ ಈಲ್ಡ್ ಮತ್ತು ಹೈ ಕ್ವಾಲಿಟಿ ಈಲ್ಡ್ ಬರ್ತದ. ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕುಕುಂಬರ್, ಸ್ಟ್ರಾಬೆರೀಸ್ ಮತ್ತು ಎಕ್ಸಾಟಿಕ್ ಫ್ಲವರ್ಸ್ ಬಿ ಬೆಳೆಸಬಹುದು. ಪ್ಲಾಂಟ್ ನರ್ಸರಿ ಸೆಲೆಕ್ಟ್ ಬಿ ಇದು ಸೂಟೇಬಲ್ ಅದ. ಇದ್ರಾಗ ನೀವು ವರ್ಷ ಪೂರ್ತಿ ಬೆಳೆ ಬೆಳೆಸಬಹುದು. ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ಬೇಕಂದ್ರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಭಾಳ ಹೆವಿ ಇರ್ತದ. 40 to 45 lakhs ಪರ್ ಎಕರೆ ಇರ್ತದ. ಮೇಂಟೆನೆನ್ಸ್ ಬಿ ಜಾಸ್ತಿ ಇರ್ತದ. ಡೈಲಿ ಕಂಪಲ್ಸರಿ ಮಾನಿಟರ್ ಮಾಡಬೇಕು. ಮಾರ್ಕೆಟ್ ಒಳಗೆ ಪ್ರೈಸ್ ಡೌನ್ ಆಯ್ತು ಅಂದ್ರೆ ಲಾಸ್ ಬಿಟ್ಟಿದ್ದಲ್ಲ. ಪಾಲಿ ಹೌಸ್ ಫಾರ್ಮಿಂಗ್ ಒಳಗ ಸಕ್ಸಸ್ಫುಲ್ ಆದವ್ರಿಗೆ ಬಿ ಮಾತಾಡಿವಿ ಅಂಡ್ ಫೇಲ್ ಆದವ್ರಿಗೆ ಬಿ ಮಾತಾಡಿವಿ. ಅವ್ರ ಕಡೆಯಿಂದ ಸಜೆಷನ್ಸ್ ಏನ್ ಕೊಟ್ಟಾರ ಅಂದ್ರೆ ಫಸ್ಟ್ ಟ್ರೈನಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತದ ಅಂಡ್ 1/2 ಎಕರೆಲಿಂದ ಸ್ಟಾರ್ಟ್ ಮಾಡಿ ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಮಾಡಬೇಕು. ಡೈಲಿ ರೆಕಾರ್ಡ್ ಕೀಪಿಂಗ್ ಮಾಡಬೇಕು ಅಂಡ್ ಆದಷ್ಟು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಬೇಕು. ಯಾವುದೇ ಫೀಲ್ಡ್ ಒಳಗೆ ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ಇವತ್ತಿಲ್ಲ ನಾಳೆ ರಿಸಲ್ಟ್ ಸಿಕ್ಕೇ ಸಿಗ್ತದ. ಪಾಲಿ ಹೌಸ್ ಒಳಗೆ ಸಕ್ಸಸ್ಫುಲ್ ಆದವ್ರು ಬಿ ಹರ. ಪಾಲಿ ಹೌಸ್ ಹಚ್ಬೇಕನ್ನ ರೈತರಿಗೆ ಇದು ವಿಡಿಯೋ ಶೇರ್ ಮಾಡ್ರಿ. ಇದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ. ನಮಸ್ಕಾರ.